ಸೊ ಫೈನಲಿ ನಿಮ್ಮ ಅವರ ದರ್ಶನ್ ಅವರ ಒಡನಾಟ, ಸ್ನೇಹ, ಮೀಟಿಂಗ್ಸ್ ಇದೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಇವ್ರು ಏನು ಗೊತ್ತಾ, ಹಂಗೆ ಹಾಕಿ ಇಬ್ಬರ ಮಧ್ಯೆ ಹಂಗೈತೆ ಅಂತ ತೋರಿಸ್ಬಿಟ್ಟವ್ರು. ಸೀರಿಯಸ್ಲಿ ನನ್ನ ಮದುವೆ ಕೂಡ ಅವ್ರು ಬರಬೇಕಾಯ್ತು, ಎಲ್ಲ ಚೆನ್ನಾಗೇ ಇತ್ತು. ಆ ಮಟ್ಟಕ್ಕೆ ಇದ್ವಿ. ಅದು ಹೆಂಗಾಯಿತು ಏನಾಯಿತು ಪಾಪ. ಆ ದಿನ ಕಾಟೇರದು ಪ್ಯಾಚ್ ವರ್ಕ್ ನಡೀತಾ ಇತ್ತು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಪ್ಯಾಚ್ ವರ್ಕ್ ಒನ್ ಡೇದು ಮೈಸೂರಿಂದ ಸ್ವಲ್ಪ ಮುಂದೆ KRS ಹತ್ರ ನವಂಬರ್ 23 ಬೇಕಾದ್ರೆ ಚೆಕ್ ಮಾಡಿ, ನವಂಬರ್ 23 ಚೆಕ್ ಮಾಡಿ. ಕಾಟೇರ ಸಿನಿಮಾದ ಸ್ಪೆಷಲ್ ಪ್ಯಾಚ್ ವರ್ಕ್ ಸೀನ್ ನಡೀತಾ ಇತ್ತು, ಅಲ್ಲಿ ನಡೀತಾ ಇದೆ. ಬಸ್ ಅಲ್ಲಿಂದ ಬಂದ್ಬಿಡ್ಬೋದಾ ಅಂತ ಹೇಳಿದೆ. ಇಲ್ಲಮ್ಮ ನನ್ನ ಮದುವೆಗೆಲ್ಲ ಬರಲ್ಲ. ಅವರೇನೋ ಮಾತಾಡಿದ್ದಾರೆ, ನನ್ನ ಹತ್ರ ಮಾತಾಡಿ ನನ್ನ ಕಿವಿಲಿ ಹೇಳಿದ್ದಾರೆ, ಅದು ನನ್ನ ಹತ್ರ ಇರುತ್ತೆ. ಈಗ ಅವರೇನೋ ಮಾತಾಡಿದಾಗ ನನ್ನ ರೆಕಾರ್ಡ್ ಮಾಡ್ಕೊಂಡು ಹಾಕ್ಬಿಡೋದು, ಅವೆಲ್ಲ ನನಗೆ ಸಣ್ಣತನದ ಬುದ್ಧಿ ಇಲ್ಲ. ನನ್ನ ಹತ್ರ ಏನಿದೆ ನನ್ನ ಹತ್ರ ಇರ್ತದೋ, ನನ್ನ ಕಿವಿಗೆ ಹೇಳಿರೋದವರು. ಸೊ ನನಗೆ ಗೊತ್ತು, ನೀವು ಅನ್ನೆಸೆಸರಿ ಇದು ಮಾಡೋದು ತಪ್ಪು ಮಾಡಬೇಡಿ. ನನಗೆ ಗೊತ್ತು ಏನು ಅಂತ. ನಾವು ಯಾರನ್ನೂ ಹೇಟ್ ಮಾಡೋವಂಥದ್ದಲ್ಲ. ಟು ಬಿ ಫ್ರ್ಯಾಂಕ್, ಮೀನಾ ತೂಗುದೀಪ್ ಶ್ರೀನಿವಾಸನ ಬಹಳ ಪ್ರೀತಿಸೋರು ನಾವು. ಆ ತಾಯಿ ಬಹಳ ಅದ್ಭುತವಾದ ಹೆಂಗಸು. ಈ ಅನ್ನೆಸೆಸರಿ ನೀವು ಕಾಮೆಂಟ್ಸ್ ಹಾಕೊಂಡು ನಿಮ್ಮ ಲೈಫ್ ಹಾಳು ಮಾಡ್ಕೊಳ್ಳೋದು, ಯಾರನ್ನೋ ತೇಜೋದೆ ಮಾಡೋದು, ಇನ್ಯಾರೋ ಕೊಟ್ಟಾಗ ಸಿಗಾಕೊಂಬಿಟ್ರೆ ಲೈಫ್ ಹಾಳಾಗುತ್ತೆ, ಹಂಗೆಲ್ಲ ಮಾಡ್ಕೋಬೇಡಿ. ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಧನ್ಯವಾದ. ಇದಿಷ್ಟು ಪ್ರಥಮ್ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.